ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರು. ನಮ್ಮ ಕರ್ತನಾದ ಯೇಸು ಬಹಳ ಒಳ್ಳೆಯವನು. ಆತನ ಕೃಪೆಯು ಶಾಶ್ವತವಾದದ್ದು. ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಳೆದ ವಾರ ನಾವು ಒಂದು ಸಂದೇಶವನ್ನು ಸ್ವಲ್ಪ ಕೇಳಿದ್ದೇವೆ, ಅದು ಮುಗಿದಿರಲಿಲ್ಲ. ಇವತ್ತು ಆಳವಾದ ಸ್ಥಳಕ್ಕೆ ದೇವರು ಯಾಕೆ ನಮ್ಮನ್ನು ನಡೆಸುತ್ತಾನೆ, ನಾವು ಯಾಕೆ ಕರ್ತನಲ್ಲಿ ದೇವರ ಆತ್ಮದಲ್ಲಿ ಆಳವಾದ ಸ್ಥಳಕ್ಕೆ ನಡೆಸಲ್ಪಡಬೇಕು ಎಂಬ ಉಪದೇಶವನ್ನು ನಾವು ಕೇಳ್ತಾ ಇದ್ದೆವು. ಇವತ್ತು ಅದನ್ನು ಕಂಟಿನ್ಯೂ ಮಾಡುವ. ಅದರಲ್ಲಿ ಪೇತ್ರ ಹೇಳ್ತಿದ್ದ, ಸ್ವಾಮಿ ನಿನ್ನ ಮಾತಿನ ಮೇಲೆಗೆ ನಾನು ಬಲೆಗಳನ್ನು ಹಾಕುತ್ತೇನೆ. ಕರ್ತನಾದ ಯೇಸುವಿನ ಮಾತಿಗೆ ವಿಧೇಯರಾದಾಗ ನಮ್ಮಲ್ಲಿ ಏನೆಲ್ಲ ಕಾರ್ಯಗಳು ನೆರವೇರುತ್ತದೆ ಎಂಬುದಾಗಿ ನಾನು ಕಾನಾ ಊರಿನ ಮದುವೆ ಮನೆಯಲ್ಲಿ 6 ಬಾಣೆಗಳಲ್ಲಿ ನೀರು ತುಂಬಿದಾಗ ಆ ನೀರು ದ್ರಾಕ್ಷಾರಸ ಆಯಿತು. ಆ ದ್ರಾಕ್ಷಾರಸ ಅವರು ಎಷ್ಟು ಕರ್ತನಾದ ಯೇಸುವಿನ ಮಾತಿಗೆ ವಿಧೇಯರಾದರೆಂಬುದಾಗಿ ಬಿಡಿಸಿದ್ದೆ. ನಿಮಗೆ ಕಳೆದ ವಾರದ ಸಂದೇಶವನ್ನು ನೀವು ಕೇಳಬಹುದು, ಅದು ಯೂಟ್ಯೂಬ್ನಲ್ಲಿ ಇದೆ. ಅದನ್ನು ನೋಡಿ ಇದನ್ನು ಸಹ ಕಂಟಿನ್ಯೂ ಆಗಿ ಕೇಳಿ. ಜಾನ್ ಅಮ್ಮಣ್ಣ ಎಂಬ ಯೂಟ್ಯೂಬ್ನಲ್ಲಿ ಇದೆ, ಮತ್ತು ಬಿಗ್ ಜೆ ಮೀಡಿಯಾದಲ್ಲಿ ಸಜೀವ ವಾಕ್ಯ ಎಂಬ ಕಾರ್ಯಕ್ರಮ ಬಿಗ್ ಜೆ ಮೀಡಿಯಾದ ಯೂಟ್ಯೂಬ್ನಲ್ಲಿ ಕೂಡ ಇದೆ, ನೀವು ನೋಡಬಹುದು. ಮತ್ತು ಅದನ್ನು ಇವತ್ತು ಕಂಟಿನ್ಯೂ ಮಾಡುವ. ಅಲ್ಲಿ ನೀರಿನ ಬಾನೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಜನರು, ಅದು ಯಾಕೆ ಆ ಬಾಣೆಯಲ್ಲಿ ನೀರು ಇಡಲ್ಪಟ್ಟಿತ್ತು, ಬರುವಂಥ ಜನರ ಕಾಲುಗಳನ್ನು ತೊಳೆಯುವಂಥ ಪದ್ಧತಿ ಇಸ್ರಾಯೇಲ್ಯರಲ್ಲಿ ಇತ್ತು ಆ ಕಾಲದಲ್ಲಿ. ಈಗ ಗೊತ್ತಿಲ್ಲ ಏನಿದೆ ಅಂತ. ಆ ಕಾಲದಲ್ಲಿ ಮದುವೆಯ ಸಮಾರಂಭ 7 ದಿನ ನಡೆಯುತ್ತಿತ್ತು. ಅದು ಸತ್ಯವೇದದಲ್ಲಿ ಇದೆ, ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ 7 ದಿನಗಳ ವಿವಾಹ ಕಾರ್ಯಕ್ರಮ. ಆ ದಿನ ಈ ಒಂದು ಇನ್ಸಿಡೆಂಟ್ನಲ್ಲಿ, ಈ ಒಂದು ಮದುವೆಯ ಮನೆಯಲ್ಲಿ ಆ ದಿವಸ ದ್ರಾಕ್ಷಾರಸ ಮುಗಿದು ಹೋಗಿತ್ತು. ತಾಯಿ ಬಂದು ಹೇಳಿದರು, ಮತ್ತು ಯೇಸು ಹೇಳಿದ, ಬಾಣೆಗಳಲ್ಲಿ ಕೆಲಸ ಮಾಡುವವರಿಗೆ ಆ ಬಾಣೆಗಳಲ್ಲಿ ನೀರನ್ನು ತುಂಬಿರಿ. ಅವರು ಪೂರ್ತಿಯಾಗಿ ತುಂಬಿದ್ರು. ನಾನು ಕಳೆದ ವಾರ ಮಾತಾಡ್ತಿದ್ದೆ, ಅದು ನಮ್ಮ ಈ ಊರಿನಲ್ಲಿರುವ ಪಂಪು, ಬಾವಿ, ಬೋರ್ವೆಲ್ನ ಹಾಗೆ ಅಲ್ಲ. ಒಂದು ಬಾವಿ ಇರುವುದು ಒಂದು ಪ್ರಾಂತ್ಯಕ್ಕೆ. ಅಲ್ಲಿ ಹೋಗಿ ಅವರು ಒಂದು ಕೊಳಗ ನೀರು, ಒಂದು ಬಾಣೆಯಲ್ಲಿ 4 ಕೊಳಗ ನೀರು ಹಿಡಿಯುತ್ತಿತ್ತು. 6 ಬಾಣೆಗಳು ಸರಿಯಾಗಿ ತುಂಬಬೇಕಾದ್ರೆ 72 ಕೊಡಪಾನದಷ್ಟು ನೀರು ತುಂಬಬೇಕು. ಇದು ಸಾಧಾರಣ ಕೆಲಸ ಅಲ್ಲ. ಅವರಷ್ಟು ಕ್ವಿಕ್ಕಾಗಿ ಯೇಸುವಿಗೆ ಏನು ಮಾತನಾಡದೆ ಆ ಬಾಣೆಗಳನ್ನು 72 ಕೊಡಪಾನ ಹಿಡಿಯುವಂಥದ್ದು. ಸ್ವಲ್ಪ ನೀರು ಅದರಲ್ಲಿ ಇದ್ದಿರಬಹುದು. ಅಂತೂ ಸಾಧಾರಣ 60 ಅಥವಾ 50 ಮೇಲ್ಪಟ್ಟವರು ತುಂಬಿಸಿದ್ದಾರೆ. ಕ್ವಿಕ್ ರೆಸ್ಪಾಂಡ್ ಕೊಟ್ಟಿದ್ದಾರೆ ಯೇಸುವಿನ ಮಾತಿಗೆ. ಯಾವಾಗ ಅವರು ಕ್ವಿಕ್ ರೆಸ್ಪಾಂಡ್ ಕೊಟ್ಟರು, ಇಮ್ಮಿಡಿಯೇಟ್ಲಿ ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತ್ತು. ಅದು ಹೇಗೆ? ಮೊದಲು ಅವರು ಸರ್ವ್ ಮಾಡಿದ ದ್ರಾಕ್ಷಾರಸಗಿಂತಲೂ ಭಾಳ ಉನ್ನತವಾದ ಟೇಸ್ಟ್ ಉಳ್ಳ ದ್ರಾಕ್ಷಾರಸ. ನೀರಿಗೆ ಕಲ್ಲರ್ ಇಲ್ಲ. ನೀರಿಗೆ ಯಾವ ಪಾತ್ರೆಯಲ್ಲಿ ಹಾಕ್ತೀರಿ ಆ ಪಾತ್ರೆಯ ಕಲ್ಲರನ್ನು ಅದು ತೋರಿಸ್ತದೆ. ನೀರಿಗೆ ಕಲ್ಲರ್ ಇಲ್ಲ. ಅದು ಕ್ಲಿಯರ್ ಇರುವಂಥದ್ದು. ದ್ರಾಕ್ಷಾರಸಕ್ಕೆ ಕಲ್ಲರ್ ಇದೆ. ಅದು ಬರ್ಗಂಡಿ ಕಲ್ಲರ್, ರಕ್ತದ ಕೆಂಪು ಕಲ್ಲರ್, ಬರ್ಗಂಡಿ. ಹಾಗಾಗಿ ಇಲ್ಲಿ ಇವರು ಯೇಸುವಿಗೆ ವಿಧೇಯರಾಗಿ ಆ ಬಾಣೆಗಳಲ್ಲಿ ನೀರು ತುಂಬಿದಾಗ ಅಲ್ಲಿ ಕೆಲವೊಂದು ವಿಚಿತ್ರ ಅಥವಾ ಅದ್ಭುತವು ನಡೆಯಿತು. ಒಂದು, ನೀರಿಗೆ ಬಣ್ಣ ಇರಲಿಲ್ಲ, ನೀರಿನ ಬಣ್ಣ ಬದಲಾಯಿತು. ನೀನು ಯಾರಿಗೂ ಕಾಣದ ವ್ಯಕ್ತಿಯಾಗಿರ್ಬೋದು, ನಿನ್ನನ್ನು ಯಾರೂ ಗಣನೆಗೆ ತಾರದ ವ್ಯಕ್ತಿಗಳಾಗಿರ್ಬೋದು, ಬಟ್ ಯೇಸುವಿನ ಮಾತಿಗೆ ವಿಧೇಯರಾದಾಗ ನಿನ್ನ ತಲೆಯನ್ನು ಮೇಲಕ್ಕೆತ್ತುವಂತೆ ಮಾಡುವವನು ಯೇಸು. ಒಂದು ದೂರದ ಗುಡ್ಡದಲ್ಲಿ 4-5 ಮನೆ ಇರ್ತದೆ. ಆ 4-5 ಮನೆಯಲ್ಲಿ ವೈಟ್ ವಾಶ್ ಆಗಿ ತುಂಬ ವರ್ಷ ನಡೆದಿರ್ತದೆ. ಒಂದು ಮನೆ ಪೇಂಟ್ ಕೊಡ್ತಾನೆ ಚಂದ ಮಾಡಿ. ಆ 4 ಮನೆಯಲ್ಲಿ ದೂರದಿಂದ ಬರುವಾಗ ಪೇಂಟ್ ಕೊಟ್ಟ ಮನೆ ಎಲ್ಲರಿಗೆ ಕಾಣ್ತದೆ.
ಎಲ್ಲರಿಗೆ ಕಾಣ್ತದೆ. ಅದೇ ರೀತಿ ಬಣ್ಣ ಬದಲಾಯಿತು. ಎರಡನೇದು, ಆ ನೀರಿಗೆ ರುಚಿ ಬಂತು. ನೀನು ಒಬ್ಬಂಟಿಗನಾಗಿರ್ಬೋದು, ನೀನು ಯಾರ ಗಣನೆಗೆ ಬರದವನ, ಯಾರಿಗೂ ಬೇಡದವನಾಗಿ, ರುಚಿ ಇಲ್ಲದವನಾಗಿರ್ಬೋದು. ಬಟ್ ಕ್ರಿಸ್ತನಲ್ಲಿ ಇದ್ದುಕೊಂಡು ನೀನು ದೇವರಿಗೂ ಆತನ ವಾಕ್ಯಕ್ಕೆ ವಿಧೇಯನಾದಾಗ ನಿನ್ನನ್ನು ಎಲ್ಲರೂ ರುಚಿಸಿ ನೋಡ್ತಾರೆ. ಬೈಬಲ್ ಹೇಳ್ತದೆ, ನೀನು ಭೂಮಿಗೆ ಉಪ್ಪಾಗಿದ್ದಿ ಎಂಬುದಾಗಿ. ಭೂಮಿಗೆ ಉಪ್ಪಾಗಿದ್ದಿ. ಉಪ್ಪು ಸಪ್ಪೆಗಾದರೆ ಮತ್ತು ಆ ಉಪ್ಪಿಗೆ ಯಾವುದರಿಂದ ರುಚಿ ಬರ್ತದೆ? ನಾವು ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕಾಗಿದ್ದೇವೆ. ವಿಧೇಯನಾದಾಗ ನಿನ್ನ ಟೇಸ್ಟ್ ಜನರಿಗೆ ಗೊತ್ತಾಗ್ತದೆ. ಹೂ ಆರ್ ಯು ಇನ್ ಕ್ರೈಸ್ಟ್. ಮೂರನೇದು, ಒಂದು ಬಣ್ಣ ಬದಲಾಯಿತು. ಎರಡನೇದು, ನೀರಿಗೆ ರುಚಿ ಬಂತು. ಮೂರನೇದು, ಹೀನಾಯ ಕಾಲು ತೊಳಿಲಿಕ್ಕೆ ಉಪಯೋಗವಾಗುವಂಥ ನೀರು ಅದು ಎಲ್ಲಿಗೆ ಬಂತಂದರೆ, ನೀರು ಕಾಲು ತೊಳೆಯುವಾಗ ಕಾಲಿಗೆ ಹಾಕಿದ ನೀರು ಮಣ್ಣಿಗೆ ಹೋಗಿ ಕೆಸರಿನಲ್ಲಿ ಮಿಕ್ಸ್ ಆಗಿ ಕೆಸರು ನೀರು ಆಗ್ತಿತ್ತು. ಅದೇ ಉಪಯೋಗಿಸಲ್ಪಡುವಂಥ ನೀರು ಆ ದ್ರಾಕ್ಷಾರಸವನ್ನು ಸರ್ವ್ ಮಾಡುವ ಟೇಬಲಿಗೆ ಬಂತು. ಟೇಬಲಿಗೆ ಬಂತು, ಘನತೆಯ ಮೇಜಿಗೆ ಬಂತು. ಆ ನೀರಿಗೆ ಘನತೆ ಆಗ್ತಾ ಇದೆ, ಘನತೆ ಬಂದಿದೆ. ಈಗ ಮೊದಲು ಕೇವಲ ಕಾಲು ತೊಳಿಲಿಕ್ಕೆ ಮಾತ್ರ, ಈಗ ಘನತೆ ಬಂದಿದೆ. ನಾಲ್ಕನೇದು, ಆ ಮನೆಯ ಯಜಮಾನನ ಮರ್ಯಾದೆ ಉಳಿಯಿತು. ನಾಲ್ಕನೇದು, ಮನೆಯ ಯಜಮಾನನ ಮರ್ಯಾದೆ ಉಳಿತು. ಅವರು ಇಲ್ಲದ್ರೆ ಅವರ ಮಾನ ಮರ್ಯಾದೆ ಹರಾಜು ಆಗ್ತಿತ್ತು. ನಮ್ಮನ್ನು ಮನೆಗೆ ಕರೆದಿದ್ದಾನೆ, ದ್ರಾಕ್ಷಾರಸ ಮುಗಿದಿದೆ. ದ್ರಾಕ್ಷಾರಸ ಮುಗಿಬಾರ್ದು ಇಬ್ರಿಯರ ಮದುವೆಯಲ್ಲಿ. ಆ ಮನೆ ಯಜಮಾನ ಗೌರವ ಉಳಿಯಿತು. ಐದನೇದು, ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ದೇವರ ಮಾತಿಗೆ ನಾವು ವಿಧೇಯರಾದಾಗ ನಮ್ಮ ಮೂಲಕ ಯೇಸುವಿನ ಹೆಸರಿಗೆ ಪ್ರಖ್ಯಾತಿ ಉಂಟಾಗುತ್ತದೆ. ಪ್ರಿಯರೇ, ವಾವ್, ವಾಟ್ ಅ ವಂಡರ್ಫುಲ್ ಆಪರ್ಚುನಿಟಿ. ಪೇತ್ರ ಹೇಳಿದ, ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಹಾಕ್ತಾ ಇದ್ದೇನೆ. ಪ್ರೆಸೆಂಟ್ ಸಿಚುವೇಶನ್ ಏನು? ಸ್ವಾಮಿ, ರಾತ್ರಿ ಎಲ್ಲ ಬಲೆಯನ್ನು ಇಡೀ ರಾತ್ರಿ ನಿದ್ದೆ ಬಿಟ್ಟು ನಾವು ಹಾಕಿದ್ದೇವೆ, ಒಂದು ಮೀನು ನಮಗೆ ಸಿಗಲಿಲ್ಲ. ಪ್ರಯಾಸ ಪಟ್ಟಿದ್ದಾನೆ. ಬಟ್ ಈಗ ಹೇಳ್ತಿದ್ದಾನೆ, ಗುರುವೇ ಮಾಸ್ಟರ್, ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಹಾಕುತ್ತೇನೆ. ಆಳಕ್ಕೆ ನಿಮ್ಮ ದೋಣಿಯನ್ನು ನಡೆಸಿ ಕೊಂಡು ಹೋಗಿ ನಿಮ್ಮ ಬಲೆಗಳನ್ನು ಹಾಕಿರಿ, ಮೀನು ಬೇಟೆಗಾಗಿ. ಪರ್ಟಿಕ್ಯುಲರ್ ನೇಮ್ ಕೊಡ್ತಾ ಇದ್ದಾನೆ, ಮೀನು ಬೇಟೆಗಾಗಿ, ಟೈಮ್ ಪಾಸಿಗಾಗಿ ಅಲ್ಲ, ಮೀನು ಬೇಟೆಗಾಗಿ. ಏನೇ ಕೆಲಸ ಮಾಡಿದರೂ ಉದ್ದೇಶ ಇರಬೇಕು. ಸೊ ಯೇಸು ಇವರನ್ನು ಆಳಕ್ಕೆ ನಡೆಸ್ತಾ ಇದ್ದಾನೆ ಉದ್ದೇಶದ ಮೇರೆಗೆ. ಕರ್ತನ ಯೋಜನೆ ಅರ್ಥ ಆಗುವಂತೆ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಆತ್ಮನಲ್ಲಿ ಆಳಕ್ಕೆ ನಡೆಸ್ತಾನೆ. ಆಗ ನಮಗೆ ಕರ್ತನ ಯೋಜನೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಆಳವಾದ ಸ್ಥಳದಲ್ಲಿ ನಡೆಸಲ್ಪಡುವಾಗ ಮುಂದೇನಾಯಿತು? ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ರಾತ್ರಿ ಇಡೀ ಪ್ರಯಾಸಪಟ್ಟರು, ಒಂದು ಮೀನಿಲ್ಲ. ಈಗ ಹಾಕಿದ ಮೇಲೆ ಅದರಲ್ಲಿ ಎಷ್ಟು ಮೀನು ಹಿಡಿದಿದೆ ಅಂದರೆ ರಾಶಿ ಮೀನು. ಆಳದಲ್ಲಿ ನಡೆಸಲ್ಪಡುವಾಗ ರಾಶಿಯ ಅನುಭವ. ಎಂಥ ಅನುಭವ? ರಾಶಿಯ ಅನುಭವ. ನಾವು ಯಾವಾಗ ಆಳದಲ್ಲಿ, ದೇವರ ಆತ್ಮನಲ್ಲಿ ಆಳದಲ್ಲಿ ನಡೆಸಲ್ಪಡ್ತೇವೆ, ಆಳದಿಂದಲೇ ನಮಗೆ ರಾಶಿ ಸಿಗುವಂಥದ್ದು, ಮೇಲಿನಿಂದ ಸಿಗುವುದಿಲ್ಲ. ಆಳದಿಂದ ನಮಗೆ ದೊರಕುತ್ತದೆ, ಆಳದಿಂದ ಸಪ್ಲೈ ಆಗುತ್ತದೆ. ಹೇಗೆ ಸಪ್ಲೈ? ರಾಶಿಯ ಅನುಭವ. ಇಲ್ಲಿ ರಾಶಿಯ ಅನುಭವ. ಮುಂದೆ ಓದುವ ಎಷ್ಟು ಸಿಕ್ಕಿತಂದರೆ ಅವರ ಮೀನಿನ ಬಲೆಗಳು ಹರಿದು ಹೋಗುವ ಸಿಕ್ಕಿತು. ಮುಂದೆ ಹೇಳ್ತದೆ, ಅವರು ಪಕ್ಕದ ಅವರ ಪಾಲುಗಾರರಾಗಿರುವಂಥ ಜೆಬೆದಾಯನ ಮಕ್ಕಳು ಯೋಹಾನ ಮತ್ತು ಯಾಕೋಬನನ್ನು ಕರೀತಾರೆ, ಬನ್ನಿ ಅಂತ. ಯಾಕೆಂದರೆ ಪಕ್ಕ ಗೊತ್ತುಂಟು, ಇದು ನಮ್ಮ ದೋಣಿಯಲ್ಲಿ ತುಂಬುತ್ತದೆ, ಜಾಸ್ತಿ ಆಗ್ತದೆ ಅಂತ. ಮುಂದೆ ನೋಡುವ. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳು ತುಂಬಿಸಲು ಅವು ಮುಳುಗುವ ಹಾಗಾದವು. ನೋಡಿ, ಆಲೋಚನೆ ಮಾಡಿ, ಒಂದು ದೋಣಿಗಿರುವ ಬಲೆ, ಆ ಒಂದು ದೋಣಿಯ ಬಲೆ ಬೀಸುವಾಗ ಒಂದು ದೋಣಿ ಫುಲ್ಲಾಗುವಷ್ಟು ಮೀನು ಸಿಗಬೇಕಿತ್ತು. ಇದುವರೆಗೆ ಅವರಿಗೆ ಸಿಗಲಿಲ್ಲ.
ಬಟ್ ಯೇಸುವಿನ ಮಾತಿನ ಮೇರೆಗೆ ದೋಣಿಯನ್ನು ಆಳಕ್ಕೆ ನಡೆಸಿ ಯೇಸು ಹೇಳಿದ ಸ್ಥಳದಲ್ಲಿ ಬಲೆಗಳನ್ನು ಹಾಕಿದಾಗ, ಆಳದಲ್ಲಿ ಹಾಕಿದ ಆಗ ರಾಶಿ ರಾಶಿ ಮೀನು. ಎಷ್ಟು ಮೀನು ಸಿಕ್ಕಿತು? 2 ದೋಣಿ ತುಂಬಿ ಆ 2 ದೋಣಿ ನೀರಿನಲ್ಲಿ ಮುಳುಗುವಷ್ಟು ಅವರಿಗೆ ರೀಪಿಂಗ್, ಅವರು ಕೊಯ್ದು ಎಷ್ಟು ಕೊಯ್ದ್ರು ಅಂದರೆ, ಆಳದಲ್ಲಿ ಯೇಸು ಹೇಳಿದ ಆಳಕ್ಕೆ ನಡೆಸಲ್ಪಡುವಾಗ ಆಳದಲ್ಲಿ ರಾಶಿ ರಾಶಿ 2 ದೋಣಿ ತುಂಬಿ ದೋಣಿ ಮುಳುಗುವಂಥ ಅನುಭವ ಆಗುವಷ್ಟು ರಾಶಿ ಅವರಿಗೆ ಆ ಆಳದ ಸ್ಥಳದಲ್ಲಿ ಸಿಕ್ಕಿತು. ಇದು ಸ್ವಾಭಾವಿಕವಾದ ಆಳದ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಆತ್ಮೀಕವಾಗಿ ದೇವರಲ್ಲಿ, ಕರ್ತನಲ್ಲಿ ಆಳಕ್ಕೆ ನಡೆಸಲ್ಪಡುವಾಗ ಆಗುವ ಇನ್ನೊಂದು ಥರದ ಅನುಭವವನ್ನು ನಾನು ಮಾತನಾಡ್ತಾ ಇದ್ದೇನೆ. ಇವರು ಆಳದಲ್ಲಿ ರಾಶಿ ರಾಶಿ ಹಿಡಿದ್ರು, ಈ ಆಳದಲ್ಲಿ ಕೂಡ ಯಾವ ಕೊರತೆ ಮತ್ತು ಚಿಂತೆ ಇಲ್ಲದೆ ಸಂತೋಷಕರವಾಗಿ ಇರುವಂಥದ್ದು, ವಿಸ್ಮಯ ಆಗುವಂಥದ್ದು ಇಲ್ಲಿ ಬರೆದಿದೆ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರಿಗೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಯಾಕೆ ವಿಸ್ಮಯ ಹಿಡಿಯಿತು? ಯಾಕೆಂದರೆ ಅವರು ಎಷ್ಟೋ ವರ್ಷದಿಂದ ಮೀನು ಬಲೆ ಹಾಕ್ತಾ ಇದ್ದಾರೆ ಒಂದೇ ಸಮುದ್ರದಲ್ಲಿ. ಆದರೆ ಇವತ್ತು ಸಿಕ್ಕಿದ್ದು ವಿಸ್ಮಯ ಹಿಡಿಲಿಕ್ಕೆ ಅವರ ಲೈಫ್ನಲ್ಲಿ ಎಂದಿಗೂ ಅಂತ ಸಿಗಲಿಲ್ಲ. ಪೇತ್ರನಿಗೆ ಪಕ್ಕಾ ಗೊತ್ತು, ಇದು ಈ ಸಮುದ್ರದಲ್ಲಿದ್ದ ಮೀನಲ್ಲ. ನಾವು ಹೇಳ್ಬೋದು ಯೇಸು ಕಮಾಂಡ್ ಮಾಡಿದ ಇಡೀ ಸಮುದ್ರದ ಮೀನಿಗೆ ಅಲ್ಲಿಗೆ ಬರಲಿ ಅಂತ. ಇಟ್ ಈಸ್ ನಾಟ್ ಕಮಾಂಡೆಡ್, ಇಟ್ ಈಸ್ ಕ್ರಿಯೇಟೆಡ್ ವೆನ್ ಜೀಸಸ್ ಕ್ರೈಸ್ಟ್ ಸ್ಪೀಕ್. ಯೇಸು ಮಾತನಾಡಿದಾಗ ನಾನು ನಂಬುತ್ತೇನೆ, ಪಕ್ಕ ಆ ಮೀನುಗಳು ಕ್ರಿಯೇಟ್ ಆಗಿರಬೇಕು. ಹೇಗೆ 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿದ, ತೀರಲೇ ಇಲ್ಲ, ಮುಗಿಲೇ ಇಲ್ಲ, ಹಾಗೆಯೇ ಅಲ್ಲಿ ನೀರಿನ ಒಳಗೆ ಯೇಸು ಹೇಳುವಾಗಲೇ ಯೇಸು ಇರುವ ದೋಣಿ ಎಲ್ಲಿಗೆ ಹೋಗ್ತದೆ ಅಲ್ಲಿಗೆ ಕ್ರಿಯೇಟ್ ಆದ ಮೀನುಗಳು ಬಲೆಯಲ್ಲಿ ಸಿಕ್ಕಿ ಬೀಳಲಿಕ್ಕೆ ಓಡಿ ಬಂದಿದ್ದೇವೆ. ಇದು ಆ ಎಕ್ಸ್ಪರ್ಟ್ ಮೀನುಗಾರನಾದ ಪೇತ್ರನಿಗೂ, ಎಕ್ಸ್ಪರ್ಟ್ ಮೀನುಗಾರರಾದ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರಿಗೂ, ಪೇತ್ರ ಮತ್ತು ಆತನನ್ನ ಆಂದ್ರೆಯನಿಗೂ ವಿಸ್ಮಯ ಹಿಡಿದಿತ್ತು. ಯಾಕೆಂದರೆ ಅದಕ್ಕೆ ವಿಸ್ಮಯ ಹಿಡಿದಕ್ಕೆ, ಈ ಕಾರ್ಯ ಅವನಿಗೆ ನಿಜವಾಗಿ ಅರ್ಥ ಆದದಕ್ಕೆ ಅವನು ಮೊದಲು ಹೇಳಿದ್ದ ರಬ್ಬಿ, ಗುರುವೇ, ಮಾಸ್ಟರ್. ಈಗ ಹೇಳ್ತಾನೆ, ಸ್ವಾಮಿ, ನಾನು ಪಾಪಾತ್ಮನು, ಸ್ವಾಮಿ ದ ಲಾರ್ಡ್. ಮೊದಲು ಗುರು ಅದ್ಭುತವನ್ನು ನೋಡಿದ ಮೇಲೆ ಲಾರ್ಡ್. ಇವತ್ತು ಸಭೆಯವರ ಮೂಲಕ, ದೇವ ಜನರ ಮೂಲಕ ಅನ್ಯರು ಬಂದು ಪ್ರಾರ್ಥನೆ ಮಾಡಿಸುವಾಗ, ಕರ್ತನ ಅದ್ಭುತ ಅವರಿಗೆ ಆಗುವಾಗ ಅವರು ಕೂಡ ಯೇಸುವನ್ನು ಸ್ವಾಮಿ ಅಂತ ಕರೀತಾನೆ, ಲಾರ್ಡ್ ಎಂಬುದಾಗಿ ಅರಿಕೆ ಮಾಡ್ತಾರೆ. ನನ್ನ ಪ್ರಿಯ ದೇವ ಜನರೇ, ಪೇತ್ರನಿಗೆ ಗೊತ್ತಾಯಿತು, ಈತನು ಕರ್ತನು, ಈತನು ಸ್ವಾಮಿ, ಈತನು ಲಾರ್ಡ್. ನಾವು ಯಾರ್ಯಾರನ್ನು ಸ್ವಾಮಿ ಕರೆಯುವುದಲ್ಲ, ನಮಗೆ ಸ್ವಾಮಿ ಅಂತ ಕರೀಲಿಕ್ಕೆ ಒಬ್ಬನನ್ನೇ ಇರುವುದು, ಅದು ಕರ್ತನಾದ ಯೇಸುವನ್ನು. ಆತನನ್ನು ಯಾರು ಸ್ವಾಮಿ ಅಂತ ಹೃದಯದಿಂದ ನಂಬಿ ಕರೀತಾರ, ಅವರು ರಕ್ಷಣೆ ಹೊಂದುತ್ತಾರೆ, ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾರೆ, ಅವರು ಅಂಧಕಾರದ ದೊರೆತದಿಂದ ಬಿಡುಗಡೆಯಾಗಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರುತ್ತಾರೆ. ಸ್ವಾಮಿ ಅಂತ ಕರೀಲಿಕ್ಕೆ ಇರುವುದು ಒಬ್ಬನನ್ನೇ, ಅದು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸುವನ್ನು ಮಾತ್ರ. ಗುರುವೇ ಅಂತ ಅನೇಕರನ್ನು ಕರೆಯಬಹುದು, ಗುರುಗಳು ಅನೇಕರಿರ್ಬೋದು, ನಮಗೆ ಕರ್ತನೊಬ್ಬನೇ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪೇತ್ರನಿಗೆ ಗೊತ್ತಾಯಿತು ಈತನೇ ಸ್ವಾಮಿ ಎಂಬುದಾಗಿ, ಈತನೇ ಕರ್ತನು, ಈತನೇ ಲಾರ್ಡ್ ಎಂಬುದಾಗಿ. ಅದಕ್ಕೆ ಹೀಗೆ ಹೇಳ್ತಾನೆ, ಪಾದಗಳಿಗೆ ಅಡ್ಡ ಬಿದ್ದು ಮೊದಲು ಹೇಳ್ತಾನೆ, ನಾನು ಪಾಪಾತ್ಮನು, ನಮ್ಮನ್ನು ಬಿಟ್ಟು ಹೋಗು. ಇಲ್ಲಿ ಆಳಕ್ಕೆ ನಡೆಸಲ್ಪಡುವಾಗ ನಮ್ಮ ಪರಿಚಯ, ನಾವು ಯಾರು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಪೇತ್ರನಿಗೆ ಗೊತ್ತಾಯಿತು ಪೇತ್ರನು ಯಾರು ಅಂತ. ಇಮ್ಮಿಡಿಯೇಟ್, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು. ಅವನಿಗೆ ರಕ್ಷಣೆ ಆಗಲಿಲ್ಲ. ಆಗ ನನ್ನನ್ನು ಬಿಟ್ಟು ಹೋಗು, ಯಾಕೆಂದರೆ ನೀನು ನಮ್ಮಂಥವನಲ್ಲ, ಯು ಆರ್ ಸಮಥಿಂಗ್ ಸ್ಪೆಷಲ್, ನೀನು ಡಿಫ್ರೆಂಟ್ ವ್ಯಕ್ತಿ, ನಿನ್ನೊಟ್ಟಿಗೆ ನಾನು ಇರುವುದು ಸರಿಯಾಗುವುದಿಲ್ಲ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ನೀನು ಹೋಗು ಸ್ವಾಮಿ. ತನ್ನ ಪರಿಚಯ ಅವನಿಗೆ ಆಯಿತು. ಆಳಕ್ಕೆ ನಡೆಸಲ್ಪಡುವಾಗ ಕ್ಲಿಯರ್ ನಾವು ಆತ್ಮದಲ್ಲಿ ಎಂಥ ಲೆವೆಲಲ್ಲಿ ಇದ್ದೇವೆ, ಏನಾಗಿದ್ದೇವೆ, ಎವ್ರಿಥಿಂಗ್. ಇನ್ನೊಬ್ಬನನ್ನು ನಾವು ನೋಡುವುದಿಲ್ಲ, ಇನ್ನೊಬ್ಬನ ಬಗ್ಗೆ ನಾವು ಮಾತನಾಡುವುದಿಲ್ಲ, ಇನ್ನೊಬ್ಬನ ಬಗ್ಗೆ ಹೇಳುವುದಿಲ್ಲ. ಇವನು ನೋಡಿ, ಯಾರು, ಯೆಶಾಯ
ಯೆಶಾಯ 1-5 ಅಧ್ಯಾಯವರೆಗೆ ಅವನೆಲ್ಲರನ್ನು ನೋಡಿದಲೆ, ಮನೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಇರುವವರ ಗತಿಯನ್ನು ಹೇಳಲಿ, ಅವನ ಗತಿಯನ್ನು ಏನು ಹೇಳಲಿ, ಇವನ ಗತಿಯನ್ನು ಹೇಳಲಿ, ಅವನು ಸರಿಯಿಲ್ಲ ಇವನು ಸರಿಯಿಲ್ಲ ಅಂತ ಅವನಿಗೆ ಕಾಣ್ತಾ ಇದೆ. 6ನೇ ಅಧ್ಯಾಯಕ್ಕೆ ಬರುವಾಗ, ಓ ತಂದೆಯಾದ ನಮ್ಮ ದೇವರು ಸಿಂಹಾಸನದಲ್ಲಿ ಆಸನರೂಢನಾಗಿದ್ದದನ್ನು ಕಂಡನು, ಆತನ ವಸ್ತ್ರದ ನೆರಿಗೆಯು ಎಲ್ಲ ಮಂಡಲವನ್ನು ಹರಡಿತ್ತು ಎಂಬುದಾಗಿ ಆತನ ದರ್ಶನ ನೋಡಿದ. ಇಮ್ಮಿಡಿಯೇಟ್ಲಿ ಒಬ್ಬ ದೂತನು ಬಂದು ಪರಲೋಕದ ಆ ಅಗ್ನಿ ಕುಂಡದಿಂದ, ಅದಕ್ಕೆ ಅಗ್ನಿಯ ತಂಡಸದಿಂದ ಅಂತ ಬರ್ತಿದೆ, ಒಂದು ಗೆಂಡವನ್ನೆತ್ತಿ ಅವನ ತುಟಿಗೆ ಅವನ ನಾಲಗೆಗೆ ತಾಗಿಸಿಬಿಟ್ಟ. ಅಯ್ಯೋ ಬೊಬ್ಬೆ ಹಾಕಿದ, ಸತ್ಯನಲ್ಲ, ಹೊಲಸು ತುಟಿಗಳ ಮಧ್ಯದಲ್ಲಿ ಹೊಲಸು ತುಟಿಯವನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸವಾಗಿರು, ನಾಶವಾದನಲ್ಲ, ನನ್ನ ಗತಿಯನ್ನು ಏನಲ್ಲಿ ಅಂತ ಈಗ ಹೇಳ್ತಾರೆ, ನನ್ನ ಗತಿ. ಆಗ ಅಲ್ಲಿ ತನಕ ಎಲ್ಲರ ಅವರ ಗತಿ ಇವರ ಗತಿ, ದೇವರ ಮಹಿಮೆಯನ್ನು ಕಂಡು ಆ ಮಹಿಮೆಯೊಳಗೆ ಹೋಗುವಾಗ ಅವನಿಗೆ ಗೊತ್ತಾಯಿತು, ಈಗ ನನ್ನ ಗತಿ ಏನು ಹೇಳಲಿ. ಯಾವ ವ್ಯಕ್ತಿ ಆಳಕ್ಕೆ ನಡೆಸಲ್ಪಡ್ತಾನ ಅವನಿಗೆ ರಾಶಿ ರಾಶಿ ಅನುಭವ. ಅವರನ್ನು ಪಕ್ಕದವರನ್ನು ಕೂಡ ಕರೆದ್ರೆ, ಯೋಹಾನ ಮತ್ತು ಯಾಕೋಬ ಬನ್ನಿ ತಗೊಳ್ಳಿ ಅಂತ ಹೇಳಿದ. ಡೀಪ್ ಯೂನಿಟಿ ಇನ್ ಡೀಪ್ ಪ್ಲೇಸ್. ಒಂದು ಯೂನಿಟಿ ಬಂತು ಅವರ ಮಧ್ಯದಲ್ಲಿ. ನನ್ನದು ನನ್ನದು, ನನ್ನ ಮೀನು ನನ್ನ ಸಿಕ್ಕಿದು, ಏನು ಮಾತಾಡಲಿಲ್ಲ. ಬನ್ನಿ ಅಂತ ಕಣ್ಣು ಸನ್ನೆ ಮಾಡಿದ್ದ, ಬನ್ನಿ ಕೈ ಸನ್ನೆ ಬನ್ನಿ. ಡೀಪ್ ಯೂನಿಟಿ ಇನ್ ಡೀಪ್ ಪ್ಲೇಸ್. ಆಳವಾದ ಐಕ್ಯತೆ ಆಳವಾದ ಸ್ಥಳದಲ್ಲಿ. ರಾಶಿ ರಾಶಿಯ ಅನುಭವ ಆಳವಾದ ಸ್ಥಳದಲ್ಲಿ. ವಿಸ್ಮಯ ಆಳವಾದ ಸ್ಥಳದಲ್ಲಿ. ತನ್ನ ಪರಿಚಯ ತಾನು ಯಾರೆಂಬುದಾಗಿ ಆಳವಾದ ಸ್ಥಳದಲ್ಲಿ. ಯೇಸುವಿನ ಸ್ಪಷ್ಟ ದರ್ಶನ, ಯೇಸು ನನಗೆ ಯಾರು ಸ್ವಾಮಿ ಕರ್ತನು ಆತನೊಬ್ಬನೇ ಎಂಬ 100% ಎಶ್ಯೂರೆನ್ಸ್, ಅದು ಆಳವಾದ ಸ್ಥಳದಲ್ಲಿ. ಯಾರನ್ನು ಮತ್ತೆ ಅವನು ನೋಡುವುದಿಲ್ಲ, ಈತನೇ ನನ್ನ ಕರ್ತನು, ಫಿನಿಶ್. ಯಾವಾಗ ಆಳಕ್ಕೆ ನಡೆಸಲ್ಪಡ್ತೇವೆ ರಾಶಿ ರಾಶಿ ಅನುಭವ ಬರುತ್ತದೆ. ಯಾವಾಗ ಆಳಕ್ಕೆ ನಡೆಸಲ್ಪಡ್ತೇವೆ, ಆಳದಲ್ಲಿ ಅನುಭವಿಸ್ತೇವೆ, ಆವಾಗ ವಿಸ್ಮಯ ಆಗುವಂಥ ಕಾರ್ಯಗಳು. ಯಾವಾಗ ಆಳಕ್ಕೆ ನಡೆಸಲ್ಪಡ್ತೇವೆ ಆವಾಗ ನಾವು ಯಾರೆಂಬುದಾಗಿ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇನ್ನೊಬ್ಬರ ಬಗ್ಗೆ ನಾವು ನೋಡುವುದಿಲ್ಲ. ನಾನು ಕ್ರಿಸ್ತನಲ್ಲಿ ಏನಾಗಿರಬೇಕು, ನಾನು ಹೇಗೆ ನಡೆಯಬೇಕು, ತನ್ನ ಬಗ್ಗೆ ತಾನು ನೋಡಿಕೊಳ್ತಾನೆ. ವಾಕ್ಯ ಎಂಬ ಕನ್ನಡಿಯಲ್ಲಿ ತನ್ನನ್ನು ಪರೀಕ್ಷಿಸ್ತಾನೆ, ಇನ್ನೊಬ್ಬನನ್ನು ನೋಡುವುದಿಲ್ಲ. ವಾಕ್ಯ ತನಗೆ ಬರುವಾಗ, ದೇವರಾತ್ಮನು ಇನ್ನೊಬ್ಬರ ಮೂಲಕ ತಾನು ಓದುವಾಗ, ದೇವರ ವಾಕ್ಯದ ಆತನ ಹತ್ರ ಮಾತನಾಡುವಾಗ ಆತನು ಸೈಡ್ ಮಿರರ್ ಇಟ್ಕೊಳ್ಳೋದಿಲ್ಲ, ಇನ್ನೊಬ್ಬರನ್ನು ನೋಡುವುದಿಲ್ಲ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನ ಗತಿ ಇವನ ಗತಿ ಇಲ್ಲ. ತಾನು ಏನಾಗಬೇಕು, ತನ್ನನ್ನು ಆ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ಮುಂದೆ ಹೋಗುತ್ತಾನೆ, ಇನ್ನೂ ಆಳಕ್ಕೆ ನಡೆಸಲ್ಪಡ್ತಾನೆ. ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು. ಇವತ್ತು ನಾವು ಪಾಪಿಗಳಲ್ಲ, ನಾವು ದೇವರ ನೀತಿವಂತ ಮಕ್ಕಳಾಗಿದ್ದೇವೆ. ಆ ನೀತಿಯಲ್ಲಿ ಹೇಗೆ ನಡೆಯಬೇಕೆಂಬುದಾಗಿ ಆಳಕ್ಕೆ ನಡೆಸಲ್ಪಡುವಾಗ ಎಕ್ಸಾಕ್ಟ್ ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಕಾಣಿಸಲ್ಪಡುತ್ತದೆ. ಪ್ರಿಯರೇ, ವಾಟ್ ಅ ವಂಡರ್ಫುಲ್ ಗಾಡ್. ಮುಂದೆ ಹೇಳ್ತಾನೆ ಯೇಸು, ನಾನು ಪಾಪಾತ್ಮನನ್ನು ಬಿಟ್ಟು ಹೋಗು ಅಂತ ಹೇಳುವಾಗ ಹಾಗೆಲ್ಲ ಪೇತ್ರ ಹೀಗೆಲ್ಲ ಏನು ಹೇಳುವುದಿಲ್ಲ. ಇಂದಿನಿಂದ, ಇಮ್ಮಿಡಿಯೇಟ್ ಯೇಸುವಿನ ಆನ್ಸರ್, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುತ್ತಿ, ಬೆಸ್ತನಾಗಿರುತ್ತಿ. ಯು ವಿಲ್ ಬಿ ಅ ಫಿಶರ್ಸ್ ಆಫ್ ಮ್ಯಾನ್. ಮನುಷ್ಯರನ್ನು ಹಿಡಿಯುವ ವ್ಯಕ್ತಿಯಾಗಿರುತ್ತಿ, ಬೆಸ್ತನಾಗಿರುತ್ತಿ. ಆಳಕ್ಕೆ ನಡೆಸಲ್ಪಡುವಾಗ ನಿಮ್ಮನ್ನು ದೇವರು ಯಾವ ಕರೆಯಲ್ಲಿ ಕರೆದಿದ್ದಾನೆ, ಆ ಕರೆಯ ಅನುಭವ, ಅಲ್ಲಿ ಕರೆ ಪ್ರಕಟವಾಯಿತು. ದ ಅಪೋಸ್ತಲತನದ ಕರೆ. ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವ ಮೀನುಗಾರನು ಅಥವಾ ಬೆಸ್ತನೂ ಆಗಿರುತ್ತಿ. ಯು ವಿಲ್ ದ ಫಿಶರ್ಸ್ ಆಫ್ ಮ್ಯಾನ್. ಮನುಷ್ಯರನ್ನು ಹಿಡಿಯುವವನಾಗಿರುತ್ತಿ. ಇಮ್ಮಿಡಿಯೇಟ್ ಪೇತ್ರನಿಗೆ ಕರೆಯ ಕಾಲ್ ಆತನಿಗೆ ಯೇಸು ಪ್ರಕಟ ಮಾಡಿದ. ಇವತ್ತು ಎಷ್ಟೋ ವರ್ಷದಿಂದ ರಕ್ಷಣೆ ಹೊಂದಿದ್ದಾರೆ, ಸೇವೆ ಮಾಡ್ತಾರೆ, ಅವರಿಗೆ ತನ್ನ ಕರೆ ಏನೆಂಬುದಾಗಿ ಗೊತ್ತಿಲ್ಲ. ಯಾವ ಕರೆಯಲ್ಲಿ ದೇವರವನ್ನು ಆರಿಸಿದ್ದಾನೆ, ಯಾವ ಕರೆ ಅವರಿಗೆ ಇದೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಕರೆ ಇಲ್ಲದಿದ್ದರೆ ಯಾವ ಸೇವೆ ಮಾಡೋದು? ಸೇವೆ ಮಾಡಲಿಕ್ಕೆ 3 ಸಂಗತಿ ಭಾಳ ಪ್ರಾಮುಖ್ಯ. ಒಂದು, ಕರೆ ಇರಬೇಕು. ಎರಡನೇದು, ನಮಗೆ ಟೈಮ್ ಗೊತ್ತಿರಬೇಕು, ಯಾವ ಟೈಮಿಗೆ ನಾವು ಆ ಕರೆಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕೆಂಬುದಾಗಿ.
ಮೂರನೇದು, ಯಾವ ಪ್ಲೇಸ್ನಲ್ಲಿ ದೇವರು ನನ್ನನ್ನು ಸೇವೆಗೆ ಕರೆದಿದ್ದಾನೆ, ಯಾವ ಪ್ಲೇಸ್ನಲ್ಲಿ ಹೋಗಿ ನಾನು ಸೇವೆ ಮಾಡಬೇಕು. ಈ 3 ಸಂಗತಿ ಒಂದು ಸೇವಕರಿಗೆ ಗೊತ್ತಿರಬೇಕು. ಇಲ್ಲದಿದ್ದರೆ ಒಟ್ರಾಶೆ ಆಗುತ್ತೆ. ಸೊ ಆಳದಲ್ಲಿ ನಡೆಸಲ್ಪಡುವಾಗ ಡೀಪ್ ಯೂನಿಟಿ, ರಾಶಿ ಅನುಭವ, ಮತ್ತು ಅವರು ಯಾವುದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ದಡದಲ್ಲಿರುವ ವಿಶ್ವಾಸಿಗಳು ಮತ್ತು ಆಳಕ್ಕೆ ನಡೆಸಲ್ಪಡುವ ವಿಶ್ವಾಸಿಗಳು ಭಾಳ ವ್ಯತ್ಯಾಸ ಇದೆ. 3 ಥರದ ವಿಶ್ವಾಸಿಗಳಿದೆ. ಒಮ್ಮೆ ಟೇಕರ್ಸ್, ಅವರು ತೆಗೆದುಕೊಳ್ತಾ ಇರೋದು. ಎರಡನೇದು ಕೀಪರ್ಸ್ ಆ್ಯಂಡ್ ಸೇವರ್ಸ್, ಅವರಿಗೆ ಸೇವಿಂಗ್ ಮಾತ್ರ, ಕೊಡುವುದಿಲ್ಲ. ಮತ್ತು ಕೀಪರ್, ಇಟ್ಟುಕೊಳ್ಳುತ್ತಾರೆ. ಕೂಡಿಸಿಟ್ಟವನಿಗೆ ಏನು ಹೆಚ್ಚಾಗಲಿಲ್ಲ, ಕೊಟ್ಟವನಿಗೆ ಕಡಿಮೆ ಆಗಲಿಲ್ಲ, ಬೈಬಲ್ ಹೇಳ್ತದೆ. ಮೂರನೇದು ಗಿವರ್ಸ್, ಕೊಡುವಂಥದ್ದು. ಯಾವುದನ್ನು ನೋಡದೆ ಕೊಡ್ತಾರೆ. ಅದು ಯಾರು ಖರ್ಚು ಮಾಡ್ತಾನೆ ಸಭೆಯಲ್ಲಿ ಏನು ಮಾಡ್ತಾರೆ ಅವ್ರು ನೋಡೋದಿಲ್ಲ. ದೇವರು ಅವನಿಗೆ ಕೊಡಲಿಕ್ಕೆ ಹೇಳಿದಾನ, ನೀನು ಕೊಡಬೇಕಂತ, ಏನನ್ನು ನೋಡುವುದಿಲ್ಲ. ಅದು ಕೇವಲ ಆಳದಲ್ಲಿ ನಡೆಸಲ್ಪಡುವ ಅನುಭವ ಇದ್ದರೆ ಮಾತ್ರ ಅವನು ಹಾಗೆ ಕೊಡ್ತಾನೆ, ಕೊಡಲಿಕ್ಕೆ ಆಗ್ತದೆ. ಇಲ್ಲದ್ರೆ ಯಾಕೆ ಕೊಡಬೇಕು? ಅವನು ಖರ್ಚು ಮಾಡಿದರೆ ಲೈಫ್ ಚೇಂಜಿಂಗ್, ವಿಸ್ಮಯ, ರಾಶಿ ಬಂತು, ಅವರ ಲೈಫ್ ಚೇಂಜ್, ವಿಸ್ಮಯ ಆಯಿತು ಅವನಿಗೆ. ಎಂಥ ಒಂದು ವಿಸ್ಮಯ! ನಾನು ಹೇಳಿದೆಲ್ಲ, ನೀನು ಯಾರೆಂಬುದಾಗಿ ಪರಿಚಯ ಮತ್ತು ನಿನ್ನ ಲಾರ್ಡ್ ಯಾರು, ನಿನ್ನ ಕರ್ತನ ಯಾರೆಂಬ ಒಂದು ಅನುಭವ. ಅಲ್ಲಿ ತನಕ ಮಾಸ್ಟರ್, ಈಗ ಲಾರ್ಡ್. ಸ್ವಾಮಿ ಮೊದಲು ಗುರುವೇ, ಉಪದೇಶ ಕೇಳಿದಾಗ ಗುರುವೇ, ಉಪದೇಶ ಕೇಳಿದ ಆಗ ಗುರುವೇ. ನಾನು ಪ್ರಾರಂಭದಿಂದಲೇ ಚರ್ಚಿಗೆ ಹೋದಾಗ, ಒಂದು ಸಭೆಗೆ ಹೋದಾಗ, ಅಲ್ಲಿ ಎಲ್ಲರೂ ಹೆಸರಿಂದು ಕಳಿಸಿದ್ರು ಅಲ್ಲಿಯ ಪಾಸ್ಟರನ್ನು. ನನಗೆ ಗೊತ್ತಿತ್ತು ಆತನು ಕಾಲಲ್ಲಿದ್ದಾನೆ, ದೇವರವನನ್ನು ಸೇವೆ ಕರೆದಿದ್ದಾನೆ. ದೇವರಾತ್ಮ ನನ್ನ ಹತ್ರ ಮಾತಾಡಿದ್ದು, ಯು ಹ್ಯಾವ್ ಟು ಗೋ ದೇರ್, ನೀನು ಮಾಡತಕ್ಕ ಕೆಲಸವನ್ನು ಅಲ್ಲಿದ್ದುಕೊಂಡು ನೀನು ಮಾಡತಕ್ಕ ಕೆಲಸವನ್ನು ನಾನು ಅಲ್ಲಿ ನಿನಗೆ ತಿಳಿಸ್ತೇನೆ ಎಂಬುದಾಗಿ ಹೋದಾಗ ಅಲ್ಲಿ ಯಾರು ಅವರಿಗೆ ಒಟ್ರಾಸಿ ಇದ್ದರು. ಅಲ್ಲಿ ಎಲ್ಲವನ್ನು ಕ್ರಮಪಡಿಸುವಂಥ ಅವಕಾಶವನ್ನು ದೇವರು ನನಗೆ ಕಲ್ಪಿಸಿಕೊಟ್ಟ. ನನಗೆ ಸಭೆಯನ್ನು ಕಟ್ಟುವಂಥ ಕೆಲಸ ದೇವರು ಕೊಟ್ಟಿದ್ದ. ಅಲ್ಲಿ ಮಾಡಿದೆ. ವಿಶ್ವಾಸಿಗಳು ದೇವ ಸೇವಕನನ್ನು ಹೇಗೆ ಕರೆಯಬೇಕು, ಹೇಗೆ ಹಾನರ್ ಮಾಡಬೇಕು, ಆಗ ವಾಕ್ಯ ಕರೆಕ್ಟಾಗಿ ಬರುವಾಗ, ಅವರನ್ನು ಕ್ರಮಪಡಿಸುವಾಗ ಅವರಿಗೆ ಗೊತ್ತಾಯಿತು ಯಾರ್ಯಾರಿಗೆ ಏನೇನು ಗೌರವ ಸಲ್ಲಿಸಬೇಕು, ಏನೇನು ಕರೀಬೇಕೆಂಬುದಾಗಿ. ದೇವರಿಗೆ ಸ್ತೋತ್ರ. ಆ ಸಂಗತಿ ದೇವರು ನನ್ನ ಮೂಲಕ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಅಂಡರ್ಸ್ಟ್ಯಾಂಡಿಂಗ್ ದ ಕಾಲ್, ದೇವರ ಕರೆ ಗೊತ್ತಾಗ್ತದೆ. ಅದರಲ್ಲಿ ಪೇತ್ರನಿಗೆ ಹೇಳುವಾಗ ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡ್ತೇನಂತ ಮೊದಲು ಹೇಳಿದ, ಅಂಜಬೇಡ, ಭಯ ಬರ್ಬೋದು. ಆಳಕದಲ್ಲಿ ನಡೆಸಲ್ಪಡುವಾಗ ದೇವರನ್ನೇ ಅವನು ಆತುಕೊಂಡಿರ್ತಾನೆ. ದೇವರ ಎಲ್ಲ ಮಾತನ್ನು ಅವನು ಕೇಳ್ತಾನೆ. ಅವನಿಗೆ ಭಯವೇ ಇರುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಭಯಪಡುವವನು ಕೇವಲ ನಿರ್ಭಯ, ಅವನ ಮಕ್ಕಳಿಗೆ ಆಶ್ರಯ ಇದೆ. ಭವಿಷ್ಯದ ವಿಷಯದಲ್ಲಿ ಒಂದು ಚೂರು ಅವನು ಚಿಂತೆ ಮಾಡುವುದಿಲ್ಲ. ಮಕ್ಕಳ ವಿಷಯದಲ್ಲಿ ಯಾಕೆ? ಅವನಿಗೆ ದೇವರ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇರುತ್ತೆ. ನೀವು ಎಷ್ಟು ದೇವರ ವಾಕ್ಯದ ಆಳಕ್ಕೆ, ದೇವರ ಆತ್ಮನು ನಡೆಸಲ್ಪಡುವ ಆತ್ಮನ ಆಳಕ್ಕೆ, ಆತ್ಮೀಕ ಆಳಕ್ಕೆ ನಡೆಸಲ್ಪಡುವಾಗ ಭಯ ಇರುವುದಿಲ್ಲ, ಅಂಜುವುದಿಲ್ಲ. ದೇವರನ್ನೇ ಆತುಕೊಂಡಿರ್ತೇವೆ. ದೇವರ ಮಾತನ್ನು 100% ಕೇಳ್ತೇವೆ. ದೇವರ ಮಾತೇ ನಮಗೆ ಆಧಾರವಾಗಿರ್ತದೆ. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಒಂದು ಕೆಲಸ ಮಾಡಿದರು. ಅವರೆಲ್ಲ ಕಷ್ಟಪಟ್ಟದ್ದು ರಾತ್ರಿ ಎಲ್ಲ ಕೇವಲ ಮೀನು ಹಿಡಿದು ಮಾರಿ ಸಂಪಾದನೆಗೋಸ್ಕರ. 2 ಬೋಟ್ ಫುಲ್ ಆಗಿತ್ತು. 2 ಬೋಟ್ ಫುಲ್ ಆದದನ್ನು ಅವರಿಗೆ ಗೊತ್ತಾಯಿತು, ಇವನೊಟ್ಟಿಗಿದ್ರೆ ಇದೆಲ್ಲ ಫ್ರೀ, ವಾಕ್ಯ ಫ್ರೀ, ಧೈರ್ಯ ಮತ್ತು ಸಪ್ಲೈ ಕೂಡ ನಾನ್ ಸ್ಟಾಪ್. 2 ಬೋಟನ್ನಲ್ಲಿ ಬಿಟ್ಟರು, ಬೋಟಿನ ಬಲೆಯನ್ನು ಬಿಟ್ಟರು, ಮೀನನ್ನು ಕೂಡ ಬಿಟ್ಟರು. ಎಲ್ಲವನ್ನು ರಿಜೆಕ್ಟ್ ಮಾಡಿದರು, ಲೋಕವನ್ನು ರಿಜೆಕ್ಟ್ ಮಾಡಿದರು, ಯೇಸುವನ್ನೇ ಹಿಂಬಾಲಿಸಿದರು. 4 ಮಂದಿ ಸಹ ಹಿಂಬಾಲಿಸಿದರು. ಎವ್ರಿಥಿಂಗ್ ರಿಜೆಕ್ಟ್ ಫಾರ್ ಜೀಸಸ್, ಮತ್ತು ಯೇಸುವನ್ನು ಹಿಂಬಾಲಿಸಿದರು. ಅವರ ಫೋಕಸ್ ಹಣಕಾಸಿರಲಿಲ್ಲ, ಅವರ ಫೋಕಸ್ ಅವರ ದುಡಿಮೆ ಮೇಲೆ ಇಲ್ಲ, ಅವರ ಫೋಕಸ್ ದೋಣಿಯ ಮೇಲೆ ಇಲ್ಲ, ಅವರ ಫೋಕಸ್ ಬಲೆಯ ಮೇಲೆ ಇಲ್ಲ. ಎಲ್ಲವನ್ನು ಎವ್ರಿ ಡೇ ಸಂಪಾದಿಸುವ ಸಂಪಾದನೆಯನ್ನೇ ಬಿಟ್ಟು, ಮೂಲವನ್ನೇ ಬಿಟ್ಟು, ಜೀವನಾಯಕನಾಗಿರುವ ಯೇಸು, ಬೆಳಕಾಗಿರುವ ಯೇಸು, ನಮಗೆ ಸಪ್ಲೈ ಆಗಿರುವ ಯೇಸುವನ್ನೇ ಹಿಂಬಾಲಿಸಿಕೊಂಡು ಹೋದು. ದಿಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಅದಕ್ಕೆ ದೇವರ ವಾಕ್ಯಕ್ಕೆ ಅಧೀನರಾಗುವಾಗ, ಆಳಕ್ಕೆ ನಡೆಸಲ್ಪಡುವಾಗ, ನನ್ನ ಪ್ರಿಯ ದೇವಜನರೇ,
ಯಾವುದು ನಮಗೆ ಕಾಣುವುದಿಲ್ಲ. ಫಸ್ಟ್ ನಮಗೆ ಕಾಣುವಂಥದ್ದು ಯೇಸುವೆ. ಯೇಸುವೆ ಕಾಣಿಸಲ್ಪಡ್ತಾನೆ. ಎಲ್ಲವನ್ನು ಯೇಸುವಿಗೋಸ್ಕರ ತಿರಸ್ಕರಿಸ್ತಾರೆ. ಯಾವ ಪೊಸಿಷನ್ ಬೇಡ, ಪೊಸಿಷನ್ ದೇವರು ಕೊಡ್ತಾನೆ, ಪೊಸಿಷನ್ಗಾಗಿರುವುದಿಲ್ಲ, ಬೇರೆ ಯಾವುದಕ್ಕೋಸ್ಕರ ಇರುವುದಿಲ್ಲ. ಎಲ್ಲವನ್ನು ರಿಜೆಕ್ಟ್ ಮಾಡಿ ಪೇತ್ರ, ಯಾಕೋಬ, ಯೋಹಾನ, ಆಂದ್ರೆಯ ಎಲ್ಲರೂ ಯೇಸುವನ್ನೇ ಹಿಂಬಾಲಿಸಿದರು. ಇದರಲ್ಲಿ ಏನು ಕಲಿಯಬಹುದು? ಇದರಲ್ಲಿ ಒಂದೇ ಕಲಿಯಬೇಕು, ನಾವು ಕರ್ತನಲ್ಲಿ ಡೈಲಿ, ಡೇ ಬೈ ಡೇ ಆಳಕ್ಕೆ 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 ನಡೆಸಲ್ಪಡಬೇಕೆಂಬುದಾಗಿ. ಅದಕ್ಕಾಗಿ ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳಿದಿರಿ, ತಿರುಗಿ ಅದನ್ನು ಓದಿ ತಿರುಗಿ ಓದಿ ಡೈಲಿ ತೀರ್ಮಾನ ಮಾಡಿ, ಇನ್ನು ನಾನು ನಡೆಯುವುದು, ಜೀವಿಸುವುದು ಕರ್ತನಿಗಾಗಿ ಎಂಬುದಾಗಿ. ನಾನು ಒಂದು 16ನೇ ವರ್ಷ ಪ್ರಾಯದಲ್ಲಿ ಹಾಡಿದ್ದೇನೆ ಒಂದು ಸಾಂಗ್, ಬಾಳುವೆ ಏಸು ಸಾಯುವೆ ಏಸು, ನಿನ್ನವನಾಗಿ ನಿತ್ಯ ನಿರಂತರ, ರಕ್ಷಿಸೆನ್ನನ್ನು ಕ್ರಿಸ್ತೇಸು ಸ್ವಾಮಿ ಎಂಬುದಾಗಿ. ಕೇವಲ ಹಾಡಲಿಕ್ಕೆಲ್ಲ, ಜೀವಿಸಲಿಕ್ಕಾಗಿ ನಾವು ಹಾಡುವ ಆ ಒಂದು ಸಂಗೀತದ ಹಾಡನ್ನು ಇಟ್ಕೊಂಡು ನಾವು ಜೀವಿಸುವ ಪ್ರಿಯರೇ. ಯೇಸು ನಿಮ್ಮನ್ನು ಆಶೀರ್ವದಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ಈ ದಿನ ಸ್ವಾಮಿ ನಿನ್ನ ವಾಕ್ಯವನ್ನು ಮಾತನಾಡಿದ್ದೇನೆ. ಓ ಕರ್ತನೆ, ಆಳಕ್ಕೆ ಒಬ್ಬ ವಿಶ್ವಾಸಿ ನಡೆಸಲ್ಪಡುವಾಗ ಏನೆಲ್ಲ ಆಗುತ್ತದೆ ಎಂಬುದಾಗಿ ಈ ಪೇತ್ರ ಮತ್ತು ಯೇಸುವಿನ ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕಿರೆಂಬ ದೃಷ್ಟಾಂತದಿಂದ ನಡೆದಂಥ ರಿಯಲ್ ಘಟನೆಯಿಂದ ನಾವು ಈ ವಿಷಯವನ್ನು ಕಲಿತೇವಪ್ಪ. ನಾವು ಕೂಡ ಇನ್ನೂ ಕೂಡ ಆಳಕ್ಕೆ ನಡೆಸಲ್ಪಡಬೇಕು. ಡೀಪ್ ಯೂನಿಟಿ. ಓ ತಂದೆ, ಯಾವುದು ನಮ್ಮದಲ್ಲ ಸ್ವಾಮಿ, ಎಲ್ಲ ನಿನ್ನದೇ. ಸಭೆ ನಿನ್ನದು, ಸಭಾ ಜನರು ನಿನ್ನವರು, ಮಕ್ಕಳು ನಿನ್ನವರು, ಎಲ್ಲವೂ ನಿನ್ನದೇ. ನೀವು ಏನೆಲ್ಲ ನಾವು ಇವತ್ತು ನಮ್ಮಲ್ಲಿ ಏನೆಲ್ಲ ಇದೆ ಅದೆಲ್ಲ ನೀನು ಕೊಟ್ಟಿರುವಂಥದ್ದು ಸ್ವಾಮಿ. ನಿನಗಾಗಿ ಜೀವಿಸ್ತೇವೆ ಕರ್ತನ. ಇಲ್ಲಿ ವಾಕ್ಯ ಕೇಳಿರುವ ಎಲ್ಲರೂ ಕೂಡ ನಿನಗಾಗಿ ಉರಿದು ಪ್ರಕಾಶಿಸಲಿ, ಇನ್ನು ಕೂಡ ನಿನ್ನ ಆತ್ಮಿಕ ಆಳಕ್ಕೆ ನಡೆಸಲ್ಪಡಲೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಯು ಆರ್ ಬ್ಲೆಸ್ಡ್. ಬ್ಲೆಸ್ ಯು.